Hi, good morning everyone. Today I will discussing about regional rural banks. Regional rural banks means regional rural banks are the Indian scheduled commercial government banks operating at a regional level in different states of India. They have been created with a view of serving primarily the rural areas of India with basic banking and financial services. ಏನಪ್ಪ ಈ ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ ಮುಖ್ಯವಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕ ವ್ಯವಸ್ಥೆ ಮಾಡುವುದಕ್ಕೆ ಈ ರೀಜನಲ್ ರೂರಲ್ ಬ್ಯಾಂಕ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಆ ಎಸ್ಟಾಬ್ಲಿಷ್ ಮಾಡಿದಾಗ ಅದರಲ್ಲಿ ಫೈನಾನ್ಷಿಯಲ್ ಸರ್ವೀಸಸ್ ಆ್ಯಂಡ್ ಬೇಸಿಕ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಟು ದಿ ರೂರಲ್ ಪೀಪಲ್ಸ್. ಈ ರೂರಲ್ ಪೀಪಲ್ಸು ಡೆವಲಪ್ ಆಗಬೇಕು ಅನ್ನೋ ಕಾರಣದಿಂದಾಗಿ ಈ RRBs ಎಂಬ ಬ್ಯಾಂಕನ್ನು ರೀಜನಲ್ ರೂರಲ್ ಏರಿಯಾಸಲ್ಲಿ ಇದನ್ನು ಓಪನ್ ಮಾಡಿದ್ರು. ಇದರ ಮುಖ್ಯ ಉದ್ದೇಶ ಏನಂದರೆ ಸರ್ವಿಂಗ್ ದಿ primarily the rural areas for accepting the deposits and giving loans to the rural peoples and small entrepreneurs to the rural areas. Okay, and next we talk about how RRBs came into existence. ಈ RRB ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು, ಹೆಂಗೆ ಎಕ್ಸಿಸ್ಟೆನ್ಸ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಈಗ RRBs were set off under the provision of 26th September 1975 Ordinance of and the RRB Act of 1976 to allocate banking and credit services for agricultural and other rural sectors. RRBs were set off under the provision of 26th September 1975. 1975 ಅಲ್ಲಿ ಎಸ್ಟಾಬ್ಲಿಷ್ ಆಯಿತು ಈ RRB 1975 ಅಲ್ಲಿ ಎಸ್ಟಾಬ್ಲಿಷ್ ಆಯಿತು. ಆರ್ಡಿನೆನ್ಸ್ ಅಂಡ್ ದಿ RRB Act 1976 to allocate banking and credit services for agriculture and other rural sectors. ಇಲ್ಲಿ 26 ಸೆಪ್ಟೆಂಬರ್ 1975 ಎಸ್ಟಾಬ್ಲಿಷ್ ಆಯಿತು RRB ಬ್ಯಾಂಕು. ಆದರೆ ಆವಾಗ ಯಾವುದೇ ಒಂದು ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವೀಸಸ್ ಯಾವುದೇ ಒಂದು ಮಾಡ್ತಾ ಇರಲಿಲ್ಲ ಯಾವಾಗ 1975 ಇದು ಆರ್ಡಿನೆನ್ಸ್ ಅಂಡ್ ದಿ RRB Act ಆಫ್ 1976 ಬ್ಯಾಂಕಿಂಗ್ ಆ್ಯಂಡ್ ಕ್ರೆಡಿಟ್ ಸರ್ವೀಸಸನ್ನು ಎಸ್ಟಾಬ್ಲಿಷ್ ಆಯಿತು. ಇದು ಆಗ 1976 ನಡೆಸಿದ್ರು ಫಾರ್ ದಿ ಅಗ್ರಿಕಲ್ಚರಲ್ ಆ್ಯಂಡ್ ಅದರ್ ರೂರಲ್ ಸೆಕ್ಟರ್ಸ್. ಅಗ್ರಿಕಲ್ಚರ್ ಮತ್ತು ಅದರ್ ರೂರಲ್ ಸೆಕ್ಟರ್ಸ್ ಅಂದರೆ ಸ್ಮಾಲ್ ಎಂಟರ್ಪ್ರಿನರ್ಸ್ ಇರ್ಬೋದು, ಈ ಅಗ್ರಿಕಲ್ಚರಲ್ಗೂ ಮತ್ತು ಸ್ಮಾಲ್ ಎಂಟರ್ಪ್ರಿನರ್ಸ್ ಆರ್ ಅದರ್ ರೂರಲ್ ಸೆಕ್ಟರ್ಸ್ಗೆ ಈ ಕ್ರೆಡಿಟ್ ಫೆಸಿಲಿಟೀಸನ್ನು ಕೊಡೋದನ್ನು ಮತ್ತು
ಬ್ಯಾಂಕಿಂಗ್ ಸರ್ವಿಸಸನ್ನು ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರು. ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂದರೆ ದೇ ವರ್ ಎಸ್ಟಾಬ್ಲಿಷ್ಡ್ ನರಸಿಂಹಂ ವರ್ಕಿಂಗ್ ಗ್ರೂಪ್. ಇದನ್ನು 1976ರಲ್ಲಿ ನರಸಿಂಹಂ ವರ್ಕಿಂಗ್ ಗ್ರೂಪ್ ಅನ್ನೋ ಕಮಿಟಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತು. ಯಾವುದನ್ನಂದರೆ ಬ್ಯಾಂಕಿಂಗ್ ಸರ್ವಿಸಸ್ ಆ್ಯಂಡ್ ಕ್ರೆಡಿಟ್ ಸರ್ವಿಸಸ್ ಟು ದಿ ಅಗ್ರಿಕಲ್ಚರಲ್ ಆ್ಯಂಡ್ ಅದರ್ ರೂರಲ್ ಸೆಕ್ಟಾರ್ಸ್. ಆ್ಯಂಡ್ ನೆಕ್ಸ್ಟ್ in that time the almost 70% India's population was based on rural region. At the time, in 1976, the Narasimham Working Group of Committee to establish banking and credit services and agricultural and other rural sectors. At the time, almost 70% of India's population was based on the rural region. ಆ ಟೈಮಲ್ಲಿ 70% ಅಷ್ಟು ಜನ ಇಂಡಿಯಾ ಪಾಪ್ಯುಲೇಷನಲ್ಲಿ 70% ಅಷ್ಟು ಜನ ರೂರಲ್ ಏರಿಯಾಸ್ ಅವರು ಆಗಿದ್ದರು. And next, after the legislation of the RRB's Act 1976, the first regional rural banks. After the legislation of the RRB's Act 1976, ಈ 1976 ಪಾಸ್ ಆದಮೇಲೆ ಅಟ್ ದಿ ಫಸ್ಟ್ ಟೈಮ್ ರೀಜನಲ್ ರೂರಲ್ ಬ್ಯಾಂಕ್ ಕೆನ್ ಬಿ ಪ್ರಥಮ ಗ್ರಾಮೀಣ ಬ್ಯಾಂಕ್ at Moradabad in UP, Uttar Pradesh, was set off on October 2 in 1975, which was sponsored by Syndicate Bank with rupees 5 crore as initial capital. ಇದಾದಮೇಲೆ ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನೋದು ಎಸ್ಟಾಬ್ಲಿಷ್ ಆಯಿತು ಇನ್ 1976 ಅಟ್ ಮೊರಾದಾಬಾದ್. ಇದು ಉತ್ತರ ಪ್ರದೇಶನಲ್ಲಿ ಆಗಿದೆ. ಅಲ್ಲಿ ವಾಸ್ ಸೆಟ್ ಆಫ್ ಇದು ಆಗಿದ್ದು ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಂತ ಎಸ್ಟಾಬ್ಲಿಷ್ ಆಗಿದ್ದು October 2, 1975, ವಿಚ್ ವಾಸ್ ಸ್ಪಾನ್ಸರ್ಡ್. ಈ ಪ್ರಥಮ ಗ್ರಾಮೀಣ ಬ್ಯಾಂಕ್ಗೆ ಸಪೋರ್ಟ್ ಮಾಡಿದ್ದು ಸ್ಪಾನ್ಸರ್ಡ್ ಮಾಡಿದ್ದು ಈ ಸಿಂಡಿಕೇಟ್ ಬ್ಯಾಂಕ್ ವಿತ್ 5 crore ಇನಿಷಿಯಲ್ ಕ್ಯಾಪಿಟಲ್. 5 crore ಇನಿಷಿಯಲ್ ಕ್ಯಾಪಿಟಲಲ್ಲಿ ಈ ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನೋದನ್ನು ಈ ರೂರಲ್ ಏರಿಯಾಸಲ್ಲಿ ಸ್ಟಾರ್ಟ್. October 2, 1975 ಇದರಲ್ಲಿ ಈ ಇಯರಲ್ಲಿ ಏನು ಮಾಡಿದ್ರು ಅಂದರೆ October 2, 1975 in that Gandhi Jayanti, forming the
5 RRBs 5 RRB ಬ್ಯಾಂಕ್ಸನ್ನಾಗಿ ವಿಂಗಡಣೆ ಮಾಡಿದರು. ಆ ವಿಂಗಡಣೆ ಮಾಡಿದ್ರಲ್ಲಿ ಇದು ಪ್ರಥಮ ಗ್ರಾಮೀಣ ಬ್ಯಾಂಕ್ ಅನ್ನೋದು ಮೊದಲನೆಯ ಬ್ಯಾಂಕ್. And next we talk about second bank or remaining 4 banks. Out of the remaining 4 banks or 4 RRBs in the country, one was set up at Malda in West Bengal. Under the name of Guru Gramina Bank. ರಿಮೈನಿಂಗ್ 4 ಬ್ಯಾಂಕ್ಸಲ್ಲಿ ಇದು ಎರಡನೇ ಬ್ಯಾಂಕ್ ಆಗಿರುತ್ತೆ. ಇದರಲ್ಲಿ ಇನ್ ದಿ ಕಂಟ್ರಿ ಒನ್ ವಾಸ್ ಸೆಟ್ ಆಫ್ ಮಾಲ್ಡಾ ಅನ್ನೋದು ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಬರುತ್ತೆ. ಅಂಡರ್ ದಿ ನೇಮ್ ಆಫ್ ಬ್ಯಾಂಕ್ ಹೆಸರಿದು ಗರು ಗ್ರಾಮೀಣ ಬ್ಯಾಂಕ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಈ ಬ್ಯಾಂಕನ್ನು ಸ್ಪಾನ್ಸರ್ ಮಾಡಿದ್ದು ಬೈ UCO ಬ್ಯಾಂಕ್. UCO ಬ್ಯಾಂಕ್ ಸ್ಟ್ಯಾಂಡ್ಸ್ ಯುನೈಟೆಡ್ ಕಮರ್ಷಿಯಲ್. ಈ ಯುನೈಟೆಡ್ ಕಮರ್ಷಿಯಲ್ ಅನ್ನೋ ಇದು ಈ ಕರೂರ ಗ್ರಾಮೀಣ ಬ್ಯಾಂಕ್ ಅನ್ನೋದನ್ನು ಅದಕ್ಕೆ ಸಪೋರ್ಟ್ ಮಾಡಿದ್ದು ಈ ಸ್ಪಾನ್ಸರ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಇದು ಥರ್ಡ್ ಬ್ಯಾಂಕ್ ಆಗಿರುತ್ತೆ. RRBಸಲ್ಲಿ ಮೂರನೇ ಬ್ಯಾಂಕ್ ವಿಂಗಡಣೆನ 5 ಭಾಗ ವಿಂಗಡಣೆ ಆಗಿದೆ. ಅದರಲ್ಲಿ ಇದು ಮೂರನೇದು. ವಿಚ್ ವಾಸ್ ದಿ ಫಸ್ಟ್ RRBs are Gorakhpur, ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್. ಮೂರನೇ ಬ್ಯಾಂಕ್ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು. ಇದು ಗೋರಖ್ಪುರಲ್ಲಿ ಇರೋದು. ಇನ್ UP ಉತ್ತರ ಪ್ರದೇಶ್ ಅಲ್ಲಿರೋದು. ಇದನ್ನು ಸ್ಪಾನ್ಸರ್ ಮಾಡಿದ್ದು ಬ್ಯಾಂಕ್ SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕು ಈ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ಗೆ ಸ್ಪಾನ್ಸರ್ ಮಾಡಿದ್ದು ಅಟ್ ದಿ ಟೈಮ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಬ್ಯಾಂಕ್ ಹರಿಯಾಣ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್. ಹರಿಯಾಣ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ ಇದು ಭಿವಾನಿ ಇನ್ ಹರಿಯಾಣದಲ್ಲಿರೋದಿದು. ಇದಕ್ಕೆ ಸ್ಪಾನ್ಸರ್ ಮಾಡಿದ ಬ್ಯಾಂಕ್ ಯಾವುದಪ್ಪ ಅಂದರೆ PNB ಸ್ಟ್ಯಾಂಡ್ಸ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಜೈಪುರ್. ಜೈಪುರಲ್ಲಿ ಬರಲ್ಲ, ನೆಕ್ಸ್ಟ್ ಬ್ಯಾಂಕಲ್ಲಿ ಬರುತ್ತೆ.
ಈ ಹರಿಯಾಣ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ ಅನ್ನೋದನ್ನು ಭಿವಾನಿ ಹರಿಯಾಣ ಇದಕ್ಕೆ ಸ್ಪಾನ್ಸರ್ ಮಾಡಿದ್ದು ಬ್ಯಾಂಕ್ PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ಸ್ಪಾನ್ಸರ್ ಮಾಡಿದ್ದು. ನೆಕ್ಸ್ಟ್ 5 ಲಾಸ್ಟ್ ಬ್ಯಾಂಕ್ RRBಸಲ್ಲಿದು ನಾಗ್ಪುರ್ ಅಂಚಲಿಕ್ ಗ್ರಾಮೀಣ ಬ್ಯಾಂಕ್. ಇದು ಜೈಪುರ್. ಇದಕ್ಕೆ ಸ್ಪಾನ್ಸರ್ ಮಾಡಿದ ಬ್ಯಾಂಕ್ UCO ಸ್ಟ್ಯಾಂಡ್ಸ್ ಆಗಲೇ ಹೇಳಿದ್ದೀನಿ, ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್. ಲಾಸ್ಟ್ ಒನ್ ಬಂದು ನಾಗ್ಪುರ್ ಅಂಚಲಿಕ್ ಗ್ರಾಮೀಣ ಬ್ಯಾಂಕ್. ಇದಕ್ಕೆ ಈ UCO ಅನ್ನೋ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಅನ್ನೋರು ಇದಕ್ಕೆ ಸ್ಪಾನ್ಸರ್ ಮಾಡೋದು. ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ತೀನಿ ನೋಡ್ಕೊಳ್ಳಿ. ಫಸ್ಟು ಅಕ್ಟೋಬರ್ 2, 1975 5 ಬ್ಯಾಂಕ್ಸ್ ಆಗಿ ವಿಂಗಡಣೆ ಮಾಡಿದ್ರು. ಅದು ಫಸ್ಟ್ ಒನ್ ಪ್ರಥಮ ಗ್ರಾಮೀಣ ಬ್ಯಾಂಕ್ ಅಟ್ ಮೊರಾದಾಬಾದ್ ಇನ್ UP ಉತ್ತರ ಪ್ರದೇಶಲ್ಲಿ. ಇದಕ್ಕೆ ಸ್ಪಾನ್ಸರ್ ಮಾಡಿದ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ವಿತ್ 5 crore ಇನಿಷಿಯಲ್ ಕ್ಯಾಪಿಟಲ್. ಇದು ಫಸ್ಟ್ ಬ್ಯಾಂಕ್. ಆ್ಯಂಡ್ ಸೆಕೆಂಡ್ ಬ್ಯಾಂಕ್ ಬಂದು ಮಾಲ್ದಾ ಅನ್ನೋ ಇದರಲ್ಲಿ ಇನ್ ವೆಸ್ಟ್ ಬೆಂಗಾಲ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂಡರ್ ದಿ ನೇಮ್ ಆಫ್ ಗುರು ಗ್ರಾಮೀಣ ಬ್ಯಾಂಕ್. ಇದಕ್ಕೆ ಸ್ಪಾನ್ಸರ್ ಬ್ಯಾಂಕು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕು. ಆ್ಯಂಡ್ ಥರ್ಡ್ ಒನ್ ಗೋರಖ್ಪುರ್ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್. ಗೋರಖ್ಪುರ್ ಅಲ್ಲಿರೋದಿದು ಉತ್ತರ ಪ್ರದೇಶಲ್ಲಿ. ಇದಕ್ಕೆ ಸ್ಪಾನ್ಸರ್ ಮಾಡಿದ ಬ್ಯಾಂಕ್ SBI. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಹರಿಯಾಣ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್. ಇದು ಭಿವಾನಿಯಲ್ಲಿರೋದು ಹರಿಯಾಣ. ಇದಕ್ಕೆ ಸ್ಪಾನ್ಸರ್ ಮಾಡಿದ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಆ್ಯಂಡ್ ಲಾಸ್ಟ್ ಒನ್ ನಾಗ್ಪುರ್ ಅಂಚಲಿಕ್ ಗ್ರಾಮೀಣ ಬ್ಯಾಂಕ್ ಜೈಪುರಲ್ಲಿರೋದು. ಇದಕ್ಕೆ ನಾಗ್ಪುರ್ ಅಂಚಲಿಕ್ ಗ್ರಾಮೀಣ ಬ್ಯಾಂಕ್ಗೆ ಸಪೋರ್ಟ್ ಮಾಡಿದ್ದು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್. ಅರ್ಥ ಆಗಿದೆಯಾ ಅಂದ್ಕೊತೀನಿ. ಆಗಲಿಂದ ನೋಡಿದ್ರಿ ಈ ಪ್ರತಿಯೊಂದು ಬ್ಯಾಂಕ್ಗೂ ಸ್ಪಾನ್ಸರ್ ಬ್ಯಾಂಕ್ ಅಂತಿರುತ್ತೆ. ಸ್ಪಾನ್ಸರ್ ಬ್ಯಾಂಕ್ ಅಂದರೆ ಏನು? Sponsor bank, it means the sponsor bank is either a public sector bank or State Bank of India or one of its associate bank. Sponsor bank ಅಂದರೆ either a public sector ಬ್ಯಾಂಕ್ಸ್ ಇರ್ಬೋದು ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಒನ್ ಆಫ್ ಇಟ್ಸ್ ಅಸೋಸಿಯೇಟ್ ಬ್ಯಾಂಕ್ ಆಗಿರ್ಬೋದು. ಅರ್ಥ ಆಯ್ತಾ? ಇದರ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಆಗಿರ್ಬೋದು, ಸ್ಟೇಟ್ ಬ್ಯಾಂಕ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ಒನ್ ಆಫ್ ಇಟ್ಸ್ ಅಸೋಸಿಯೇಟ್ ಬ್ಯಾಂಕ್ ಆಗಿರ್ಬೋದು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಸಂಬಂಧ ಇದ್ದರೆ ಮಾತ್ರ ಅದು ನಮಗೆ ಸ್ಪಾನ್ಸರ್ ಮಾಡುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ RRBs are regulated by the NABARD. Is the regulate functioning in
RRB in the country. ಈ RRB ಅನ್ನೋದನ್ನು ರೆಗ್ಯುಲೇಟ್ ಆ್ಯಂಡ್ ಫಂಕ್ಷನಿಂಗ್ ಮಾಡೋದು ಯಾವುದಪ್ಪ ಅಂದರೆ ಈ ನಬಾರ್ಡ್ ಇರುತ್ತೆ. ನಬಾರ್ಡ್ ಎಕ್ಸ್ಪ್ಯಾಂಡ್ ಬಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ and rural development. ಈ ನಬಾರ್ಡ್ ಅನ್ನೋದು ಫುಲ್ ಇಡೀ ನಮ್ಮ ಇಂಡಿಯಾದಲ್ಲಿ ಇಡೀ ಕಂಟ್ರಿಯಲ್ಲಿ ನಬಾರ್ಡ್ ಅನ್ನೋದು ಈ RRBsನ ಅಂಡರಲ್ಲಿ ಕಂಟ್ರೋಲ್ ಮಾಡುತ್ತೆ. And next we talk about ownership of RRBs. ಈ ಓನರ್ಶಿಪ್ ಆಫ್ RRBs ಅಂದರೆ ಈ RRBs ಅಂದರೆ ಯಾರ್ಯಾರು ಓನರ್ಸ್ ಆಗಿ ಇರ್ತಾರೆ, ಈ ಶೇರ್ಸ್ ಅನ್ನೋದು ಎಲ್ಲ ಯಾವ ರೀತಿ ಇರುತ್ತೆ, ಯಾರ್ಯಾರು ಇರ್ತಾರೆ ಅನ್ನೋದನ್ನು ಓನರ್ಶಿಪ್ ಆಫ್ RRBs ಅಂತ ಕರಿತೀವಿ. ಇನ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಆರ್ ಓನ್ಡ್ ಬೈ 3 entities. ಈ ರೀಜನಲ್ ರೂರಲ್ ಬ್ಯಾಂಕ್ಸಲ್ಲಿ ಮೂರು ಎಂಟಿಟೀಸ್ ಇರುತ್ತೆ. ಎಂಟಿಟೀಸ್ ಯಾವಪ್ಪ ಅಂತ ನೋಡಿದ್ರೆ RRBs ಆರ್ ಓನ್ಡ್ 3 entities. They are number 1 central government, with a share of 50%. ಈ 50% ಸೆಂಟ್ರಲ್ ಗೌರ್ಮೆಂಟ್ ಶೇರು 100% ಇದ್ದರೆ ಅದರಲ್ಲಿ 50% ಅಷ್ಟು ಸೆಂಟ್ರಲ್ ಬ್ಯಾಂಕ್ ಇರುತ್ತೆ. And next, second one, state government. With a share of 15% ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ದು 15% ಅಷ್ಟು ಇರುತ್ತೆ. And next, third one, sponsor bank. With a share of 35%. ಸ್ಪಾನ್ಸರ್ ಬ್ಯಾಂಕ್ ಅನ್ನೋರ್ದು 35% ಇರುತ್ತೆ. 100% ಅಂದರೆ ಅದರಲ್ಲಿ 35% ಅಷ್ಟು ಸೆಂಟ್ರಲ್ ಗೌರ್ಮೆಂಟ್, 50% ಸೆಂಟ್ರಲ್ ಗೌರ್ಮೆಂಟ್ 50% ಇರುತ್ತೆ. And next, state government 15% ಇರುತ್ತೆ ಸ್ಟೇಟ್ ಗೌರ್ಮೆಂಟ್ದು. and next, ಸ್ಪಾನ್ಸರ್ ಬ್ಯಾಂಕ್ದು 35% ಇರುತ್ತೆ. ಸ್ಪಾನ್ಸರ್ ಬ್ಯಾಂಕ್ದು 35% ಇರುತ್ತೆ. 50 plus 35 85 plus 10 15 100. ಓಕೆ, 100%. ಈ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸ್ಪಾನ್ಸರ್ ಬ್ಯಾಂಕ್ಸ್ ಈ ಮೂರು ಬ್ಯಾಂಕ್ಸ್ ಸೇರಿದ್ರೆ ಈ RRBs ರನ್ ಆಗ್ತಾ ಇರೋದು. ಸ್ಪಾನ್ಸರ್ ಬ್ಯಾಂಕ್ಸ್ ಫಾರ್ ಎಕ್ಸಾಂಪಲ್ ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್, SBI, all the some other banks can be including.
These are all the ಸ್ಪಾನ್ಸರ್ ಬ್ಯಾಂಕ್ಸ್ ಏನು ಅನ್ನೋದು ಆಗಲೇ ಹೇಳಿದ್ದೀನಿ. ಐದರ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಒನ್ ಆಫ್ ಇಟ್ಸ್ ಅಸೋಸಿಯೇಟ್ ಬ್ಯಾಂಕ್. ಈ ಮೂರು ಬ್ಯಾಂಕ್ ಸೇರಿದ್ರೆ ಈ RRBs ಮೂರು ಬ್ಯಾಂಕ್ಸು ಸೇರಿದ್ರೆ ಈ RRB ರನ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಓಕೆ, and next we talk about objectives of RRBs. Objectives means ಉದ್ದೇಶಗಳು, ಇದರ ಮೇನ್ ಉದ್ದೇಶ. ಫಸ್ಟ್ ಪಾಯಿಂಟ್, ಟು ಪ್ರೊವೈಡ್ ಬ್ಯಾಂಕಿಂಗ್ ಸರ್ವಿಸಸ್ to rural and semi-urban areas. Provide banking services. ಈ ಬ್ಯಾಂಕಿಂಗ್ ಸರ್ವಿಸಸ್ನ ಬ್ಯಾಂಕಿಂಗ್ ಸರ್ವಿಸಸ್ ಅಂದರೆ ಈ ಒಂದು ಡೆಪಾಸಿಟ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೋದು, ಲೋನ್ಸನ್ನು ಕೊಡ್ಬೋದು. ಅದನ್ನು ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲಿ ಮಾಡುವುದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಲಾಕರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಫೆಸಿಲಿಟಿ ಟು ದಿ ಈ ರೂರಲ್ ಪೀಪಲ್ಸ್ಗೆ ಲಾಕರ್ ಫೆಸಿಲಿಟಿ ಕೊಡಬೇಕು, ಡೆಬಿಟ್ ಕಾರ್ಡ್ ಫೆಸಿಲಿಟಿ ಕೊಡಬೇಕು ಮತ್ತು ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಕೊಡಬೇಕು. ಯಾರಿಗೆ? ರೂರಲ್ ಪೀಪಲ್ಸ್ಗೆ. ಆ್ಯಂಡ್ ನೆಕ್ಸ್ಟ್, ಟು ಸಪೋರ್ಟ್ ಎಂಟರ್ಪ್ರಿನರ್ಶಿಪ್ ಇನ್ ರೂರಲ್ ಏರಿಯಾಸ್. ಎಂಟರ್ಪ್ರಿನರ್ಸ್, ಈ ರೂರಲ್ ಏರಿಯಾಸಲ್ಲಿ ಎಂಟರ್ಪ್ರಿನರ್ಸ್ ಅಂದರೆ ಸ್ವಂತ ಸ್ಮಾಲ್ ಬಿಸ್ನೆಸ್ ಆರ್ ಓನ್ ಬಿಸ್ನೆಸ್ ಇಟ್ಕೊಂಡಿರೋರಿಗೆ ಈ ಒಂದು ಸಪೋರ್ಟ್ ಮಾಡಬೇಕು. ಏನು ಸಪೋರ್ಟ್ ಮಾಡಬೇಕಪ್ಪ ಅಂದರೆ ಲೋನ್ಸನ್ನು ಕೊಡಬೇಕು ವಿತ್ ಎ rate of interest less and repaying payment ಲೋನ್ಸನ್ನು ಕೊಡಬೇಕು. ಅದು ಕಡಿಮೆ ಇಂಟ್ರೆಸ್ಟಲ್ಲಿ ಕೊಡಬೇಕು. ರೀಪೇಯಿಂಗ್ ಪೇಮೆಂಟನ್ನು ಶಾರ್ಟ್ ಟರ್ಮಲ್ಲಿ ಇಡಬಾರ್ದು, ಲಾಂಗ್ ಟರ್ಮಲ್ಲಿ ಇಡಬೇಕು. ರೀಪೇಯಿಂಗ್ ಪೇಮೆಂಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಕೊಡುವಾಗ ಜಾಸ್ತಿ ದಿನ ಟೈಮ್ ಇದ್ದರೆ ಬೇರೆ ಎಂಟರ್ಪ್ರಿನರ್ಸ್ಗೆ ಕೊಡೋಕ್ಕಾಗಲ್ಲ. ಹಾಗಾಗಿ ಕಡಿಮೆ ಶಾರ್ಟ್ ಪೀರಿಯಡಲ್ಲಿ ರೀಪೇ ಮಾಡಬೇಕು. ಓಕೆ, ಇಷ್ಟು ಆಬ್ಜೆಕ್ಟಿವ್ಸ್. ಮತ್ತು ರೀಜನಲ್ ರೂರಲ್ ಬ್ಯಾಂಕ್ಸ್ ಆರ್ ರೆಗ್ಯುಲೇಟೆಡ್ ಬೈ RBI. ಈ ರೀಜನಲ್ ರೂರಲ್ ಬ್ಯಾಂಕ್ಸ್ನ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅಂಡರಲ್ಲಿ ಮಾಡುತ್ತೆ. ಆ್ಯಂಡ್ ಸೂಪರ್ವೈಸ್ಡ್ ಬೈ ಈ RBI ಅನ್ನೋದು ಅಂಡರಲ್ಲಿರುತ್ತೆ ಎಲ್ಲ. ಇದನ್ನು ಸೂಪರ್ವೈಸರ್ ಅಂದರೆ ರನ್ನಿಂಗ್ ಮಾಡೋದು ಈ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಆಲ್ ದಿ ಸ್ಟೇಟ್ಸ್ ಹ್ಯಾವ್ RRBs ಇನ್ ಇಂಡಿಯಾ. ಪ್ರತಿಯೊಂದು ಸ್ಟೇಟಲ್ಲೂ ಈ RRBs ರೀಜನಲ್ ರೂರಲ್ ಬ್ಯಾಂಕ್ ಅನ್ನೋದು
ಇದೆ. ನಾವು ಎಕ್ಸೆಪ್ಟ್ ಈಗ ಸಿಕ್ಕಿಂ ಆ್ಯಂಡ್ ಗೋವಾದಲ್ಲಿ ಮಾತ್ರ ಇಲ್ಲ. ಈ 2 ಸ್ಟೇಟಲ್ಲಿ ಬಿಟ್ಟರೆ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಸ್ಟೇಟಲ್ಲೂ ಈ ರೀಜನಲ್ ರೂರಲ್ ಬ್ಯಾಂಕ್ ಅನ್ನೋದು ಇದೆ. ಆ್ಯಂಡ್ ನೆಕ್ಸ್ಟ್ ವಿ ಟಾಕ್ ಅಬೌಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಆಫ್ RRBs, regional rural banks. The structure of RRBs differs from one RRB to another RRBs. ಈ RRBಸು ಎಲ್ಲ ಒಂದೇ ಸ್ಟ್ರಕ್ಚರ್ ಇರೋದಿಲ್ಲ. ಯಾಕಪ್ಪ ಅಂದರೆ ಒಂದು RRBಗೂ ಮತ್ತೊಂದು RRBಗೂ ಹೋಲಿಕೆ ಮಾಡಿದ್ರೆ ಡಿಫರ್ ಫ್ರಮ್ ಸ್ಟ್ರಕ್ಚರ್ RRB. ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಡಿಪೆಂಡಿಂಗ್ ಆನ್ ದಿ ಸೈಜ್ ಆ್ಯಂಡ್ ನೇಚರ್ ಆಫ್ ದಿ RRB. ಆ ಒಂದು ಡಿಫರೆಂಟ್ ಸೈಜ್ ಆ್ಯಂಡ್ ನೇಚರ್ ಮತ್ತು ಈ ಬ್ಯಾಂಕಿಂಗ್ ಫೆಸಿಲಿಟೀಸ್ನ ಸೈಜು ಯಾವ ರೀತಿ ಇರೋದಂತ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. The following is the hierarchy of officials in a regional rural. ಈ ರೀಜನಲ್ ರೂರಲ್ ಬ್ಯಾಂಕ್ಸಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಫಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಚೇರ್ಮನ್ ಆ್ಯಂಡ್ MD ಇರ್ತಾರೆ, ಜನರಲ್ ಮ್ಯಾನೇಜರ್ ಇರ್ತಾರೆ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇರ್ತಾರೆ, ರೀಜನಲ್ ಮ್ಯಾನೇಜರ್ ಆರ್ ಚೀಫ್ ಮ್ಯಾನೇಜರ್ ಇರ್ತಾರೆ, ಸೀನಿಯರ್ ಮ್ಯಾನೇಜರ್ ಇರ್ತಾರೆ, ಆ್ಯಂಡ್ ನೆಕ್ಸ್ಟ್ ಮ್ಯಾನೇಜರ್ ಇರ್ತಾರೆ, ಆಫೀಸರ್ ಆ್ಯಂಡ್ ಆಫೀಸ್ ಅಸಿಸ್ಟೆಂಟ್ ಆ್ಯಂಡ್ ಆಫೀಸ್ ಅಟೆಂಡೆಂಟ್. ಇಷ್ಟು ಜನ ಈ RRBs ಅಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಂಬರ್ ಆಫ್ RRBs ಫ್ರಮ್ ದಿ ಇನಿಷಿಯಲ್ ಡೇಟ್ ಅಂದರೆ 1975ಇಂದ ಎಷ್ಟು RRBಸು ಈ ವರ್ಕನ್ನು ಮಾಡ್ತಾ ಇತ್ತು ಅನ್ನೋದನ್ನು ಹೇಳ್ತೀನಿ ನೋಡಿ. ಇನ್ ಡಿಸೆಂಬರ್ 1975 ಆ ಟೈಮಲ್ಲಿ 6 RRBs ಇತ್ತು. ಆ್ಯಂಡ್ ಡಿಸೆಂಬರ್ 1980ಯಲ್ಲಿ 85 RRBs ಆಯಿತು. ಆ್ಯಂಡ್ ನೆಕ್ಸ್ಟ್ ಡಿಸೆಂಬರ್ 1985 188 RRBs ಆಯಿತು. ಓಕೆ. ಆ್ಯಂಡ್ ನೆಕ್ಸ್ಟ್ ಮಾರ್ಚ್ 1990ಯಲ್ಲಿ 196 RRBs ಆಯಿತು. ಆ್ಯಂಡ್ ನೆಕ್ಸ್ಟ್ ಮಾರ್ಚ್ 2006ಅಲ್ಲಿ 133 RRBs ಆಯಿತು. ನೆಕ್ಸ್ಟ್ ಮಾರ್ಚ್ 2011ನಲ್ಲಿ 82 RRBs ಆಯಿತು. ಮಾರ್ಚ್ 2013ನಲ್ಲಿ 64 RRBಸು ವರ್ಕಿಂಗ್ ಆಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಮಾರ್ಚ್ 2014ನಲ್ಲಿ 57 RRBs ವರ್ಕಿಂಗ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಮಾರ್ಚ್ 2016 56 RRBs ವರ್ಕಿಂಗ್ ಆಗ್ತಾಯಿತ್ತು. ಆ್ಯಂಡ್ ನೆಕ್ಸ್ಟ್ ಜಾನ್ವರಿ 2019ನಲ್ಲಿ 45 RRBs ವರ್ಕಿಂಗ್ ಆಗ್ತಾಯಿತ್ತು.